ಉಪನ್ಯಾಸಕರಾದ ವಿದ್ವಾನ್ ಉಮಾಕಾಂತ್ ಭಟ್ ಕಿರೇಕೈ ಅವರು ಈಗಾಗಲೇ ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ವಿದ್ವಾನ್ ಶ್ರೀ ಉಮಾಕಾಂತ್ ಭಟ್ಟರು ಕೆರೆಕೈ. ಶಿರಸಿ ತಾಲೂಕಿನ ಕೆರೆಕೈ ಅಗ್ರಹಾರದ ಶ್ರೀಮತಿ ದೇವಕಿ ಮತ್ತು ವೇದಮೂರ್ತಿ ಕೃಷ್ಣ ಭಟ್ಟ ದಂಪತಿಗಳಿಗೆ 31/7/1958 ಜನಿಸಿದ ಶ್ರೀ ಉಮಾಕಾಂತ ಭಟ್ಟರು, ಸರಿಯಾಗಿ ಕೇಳ್ಕೊಳ್ಳಿ, ಪ್ರಾಚೀನ ನ್ಯಾಯ, ನವೀನ ನ್ಯಾಯ ವಿದ್ವಾನ್, ಆಂಗ್ಲ ಭಾಷೆಯಲ್ಲಿ MA ಪದವೀಧರರು, ಮೇಲುಕೋಟೆಯ ಸಂಸ್ಕೃತ ಸಂಶೋಧನಾ ಸಂಸತ್ತಿನಲ್ಲಿ ಸಹಾಯಕ ಸಂಶೋಧಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮೇಲುಕೋಟೆಯ ಸರ್ಕಾರಿ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಹಿರಿಯ ನ್ಯಾಯಶಾಸ್ತ್ರ ಪಂಡಿತರಾಗಿ 33 ವರ್ಷಗಳು ಮತ್ತು ಪ್ರಾಚಾರ್ಯರಾಗಿ 2 ವರ್ಷ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಂಸ್ಕೃತ ಕ್ಷೇತ್ರದ ಘನ ವಿದ್ವಾಂಸರು, ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಸುಪ್ರಸಿದ್ಧ ಕವಿಗಳು, ವಿಮರ್ಶಕರು ಹೌದು. ಹಿಂದಿ ಭಾಷಾ ಪರಿಣತರು, ಶಿಷ್ಯ ವಾತ್ಸಲ್ಯವುಳ್ಳ ಗುರುಗಳು ಹೌದು. ಹಲವು ಕ್ಷೇತ್ರಗಳ ಸಂಶೋಧಕರಿಗೆ ಮಾರ್ಗದರ್ಶಕರು ಹೌದು. ದೇಶದ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಾಗಾರ, ವಿಚಾರಗೋಷ್ಠಿಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಸಂಸ್ಕೃತ ಶಾಸ್ತ್ರ ವಾಕ್ಯಾರ್ಥ ವಿಶಾರದರು, ಕಾವ್ಯಗಾನ ವ್ಯಾಖ್ಯಾನ ನಿಪುಣರು, ಯಕ್ಷಗಾನ ತಾಳಮದ್ದಳೆಯ ಸುಪ್ರಸಿದ್ಧ ಅರ್ಥಧಾರಿಗಳು, ಅನೇಕ ಕನ್ನಡ ಸಂಸ್ಕೃತ ಗ್ರಂಥಗಳ ಲೇಖಕರು, ಭಾಷಾಂತರಕಾರರು, ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಗಳ ಪ್ರವಚನಕಾರರು, ನ್ಯಾಯ ವಿಶಾರದ ಪ್ರಶಸ್ತಿ, ಸ್ವರ್ಣಾಂಗುಲಿಯಕ ಪ್ರಶಸ್ತಿ, ಯಕ್ಷಗಾನ ವಿಚಕ್ಷಣ ಪ್ರಶಸ್ತಿ, ಸಂಸ್ಕೃತಿ ವಾಹಕ ಪ್ರಶಸ್ತಿ, ಪ್ರೊಫೆಸರ್ ಹಿರಿಯಣ್ಣ ಗ್ರಂಥ ಪುರಸ್ಕಾರ, ಶಂಕರ ಪುರಸ್ಕಾರ, ಹವ್ಯಕ ಭೂಷಣ ಪ್ರಶಸ್ತಿ, ನಾಗರಿಕ ಸನ್ಮಾನ, ಸಾಧನಾ ಶಂಕರ ಪ್ರಶಸ್ತಿ, ನೀರ್ಚಾಲು ಪ್ರಶಸ್ತಿ, ನ್ಯಾಯ ವಿದ್ಯಾನಿಧಿ ಪ್ರಶಸ್ತಿ, ನ್ಯಾಯವಾರಿಧಿ ಪ್ರಶಸ್ತಿ, ಬನ್ನಂಜೆ ಪುರಸ್ಕಾರ, ರಾಘವೇಂದ್ರ ಭಾರತಿ ಪಾಂಡಿತ್ಯ ಪುರಸ್ಕಾರ, ವಿದ್ವತ್ ಸಮ್ಮಾನ, ಅನಂತಶ್ರೀ ಪ್ರಶಸ್ತಿ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಸೇರಿದಂತೆ ಇನ್ನೂ ಅನೇಕ ಗೌರವ, ಸನ್ಮಾನ, ಪ್ರಶಸ್ತಿ, ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ. ಭೃಂಗಮಾರ್ಗ, ಅಭಿನವ ಪ್ರಹೇಲಿಕ, ಕಾವ್ಯಕಲ್ಪವಲ್ಲಿ, ಸದಾತನ, ಚಿರಂತನ, ಕೃಷಿ ಪರಾಶರ ಇವೆಲ್ಲ ಲೇಖಕರ ಕೃತಿಗಳು. ಲೋಕಶಂಕರ, ಮಹರ್ಷಿ ವಸಿಷ್ಠ, ಯಕ್ಷಗಾನ ಮೇಘದೂತ, ಶತಾವ್ಯಯಿ, ಯತಿರಾಜ ರಾಮಾನುಜ, ಕುಮಾರ ಯಾಮುನ, ಜೀವಮಾನ, ಕಾವ್ಯಶಾಸ್ತ್ರ ವಿಚಕ್ಷಣ ಶ್ರೀ HV ನಾಗರಾಜರಾವ್, ನ್ಯಾಯ ನಿಬಂಧಮಾಲ, ಗೀತಗೋವಿಂದ ರಸಭಾಷ್ಯ, ವೈಶೇಷಿಕ ಸೂತ್ರ ವೃತ್ತಿ ಇವು ಇವರ ಸ್ವತಂತ್ರ ಕೃತಿಗಳು. ಜೋರಾಗಿ ಚಪ್ಪಾಳೆ ಹೊಡಿಬೋದು. ಇನ್ನೂ ಇದೆ ಕ್ರಿಯಾನಿಘಂಟು, ಉಪಸರ್ಗಾರ್ಥ ಸಂಗ್ರಹ, ದಶಕಂ, ರಜತವಲ್ಲಿ, ಸಿರಿಕೂಡಲಿ, ಸಹೃದಯ, ಪ್ರಶ್ನೋಪನಿಷತ್, ನ್ಯಾಯಲೀಲಾವತಿ ಮುಖಮುಕುರ, ಈಶಾವಾಸ್ಯೋಪನಿಷದ್ ವಿವೃತಿ, ಪದಶಕ್ತಿ, ಅಪೋಹವಾದ, ಕಾರಿಕಾವಲಿ ಇವುಗಳು ಶ್ರೀಯುತರ ಸಂಪಾದಿತ ಕೃತಿಗಳು. ಒಬ್ಬರು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯನಾ ಅಂಥೇಳಿ ನಿಮಗೆ ಅನುಮಾನ ಇದ್ದರೆ ಶ್ರೀಯುತರು ಎದುರಿಗೆ ಇದ್ದಾರೆ. ಕಾದಂಬಿನಿ ಹರಣಂ, ಔದಾರ್ಯ ಗಾದಾಧರಂ, ಆಂಗ್ಲಾಮರಕೋಶ, ಪಾರ್ವತಿ ಪರಮೇಶ್ವರಂ ಇವು ಇವರ ಪ್ರಕಾಶಿತ ಕೃತಿಗಳು. ಇದು ಲೇಖಕರ ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಇನ್ನೂ ದೊಡ್ಡದಿದೆ, ನಾನು ಸಮಯದ ಅಭಾವದಿಂದ ಕಡಿಮೆ ಮಾಡ್ತಾ ಇದ್ದೇನೆ. ವಿಷಯಕ್ಕೆ ಬರ್ತೀವಿ ಅಂತಂದರೆ, ಮನುಷ್ಯ ತನ್ನ ಮೂಲಭೂತ ಅವಶ್ಯಕತೆಗಳಾದ ಅಶನ, ವಸನ ಮತ್ತು ವಸತಿ ಈ ಮೂರನ್ನು ಬಿಟ್ಟು ವಿಚಾರ ಮಾಡಲಿಕ್ಕೆ ಹೋದವಾಗ ಜೀವ, ದೇವ, ಜಗತ್ತು ಮತ್ತು ಜಡ ಈ ನಾಲ್ಕು ಏನು, ಅದಕ್ಕೆ ದೇವನಿಗೆ ಜೀವನಿಗೆ ಏನು ಸಂಬಂಧ,
ದೇವನಿಗೆ ಜಗತ್ತಿಗೆ ಏನು ಸಂಬಂಧ, ಜೀವಕ್ಕೂ ಜಡಕ್ಕೂ ಜಗತ್ತಿಗೂ ಏನು ಸಂಬಂಧ ಅಂತ ಹೇಳಿ ವಿಚಾರವನ್ನು ಮಾಡ್ತಾ ಹೋದ. ಅದನ್ನು ದರ್ಶನ ಸಿದ್ಧಾಂತ ಅಂತ ಹೇಳಿ ನಾವು ಎಲ್ಲ ಕರಿತೇವೆ, ತಮಗೆಲ್ಲ ಅದು ಗೊತ್ತಿರೋದೆ. ಅದನ್ನು ಈ ಸಂಬಂಧಗಳು ಜೀವ, ಜಡ, ಜಗತ್ತು ಮತ್ತು ದೇವ, ಈ 4 ವಿಷಯಗಳ ಸಂಬಂಧಗಳನ್ನು ನಮ್ಮ ಆಚಾರ್ಯ ತ್ರಯರು ಅಂತೇಳಿ ನಾವು ಹೇಳಂಥ ಶ್ರೀಯುತ ಶಂಕರಾಚಾರ್ಯರು, ಜಗದ್ಗುರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಮೂಲಕ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಮೂಲಕ, ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತದ ಮೂಲಕ ತಮ್ಮ ಮತ ಅಥವಾ ಅಭಿಮತವನ್ನು ಪ್ರಸ್ತುತಪಡಿಸಿದರು. ಹಾಗೆ ತಮ್ಮ ವಾದವನ್ನು ಪುಷ್ಟೀಕರಿಸಲಿಕ್ಕೆ ಅಂತ ಹೇಳಿ, ತಮ್ಮ ಮತವನ್ನು, ಅಭಿಮತವನ್ನು ಪುಷ್ಟೀಕರಿಸಲಿಕ್ಕೆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದರು. ಪ್ರಸ್ಥಾನತ್ರಯ ಆಗಲೇ ನಾವು ಗಮನಿಸಿದ್ದೇವೆ, ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳಿಗೆ ಅದು ಭಾಷ್ಯವನ್ನು ಬರೆಯೋದ್ರ ಮೂಲಕನೂ ತಮ್ಮ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಿದ್ದಾರೆ. ಸೊ ಈ 3 ಸಿದ್ಧಾಂತಗಳನ್ನು ನಾವು ನೋಡಿದವಾಗ ಆ 3 ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತಗಳಲ್ಲಿರುವ ಸಾಮ್ಯತೆ ಏನು ಮತ್ತು ವೈರುಧ್ಯಗಳು ಏನು, ಸಾಮ್ಯ ಮತ್ತು ವೈರುಧ್ಯಗಳ ಬಗ್ಗೆ ತಮ್ಮ ವಿಚಾರವನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ಉಪನ್ಯಾಸ ಮಾಲಿಕೆಯಲ್ಲೇ ವಿಷಯ ಇದೆ. ಅದನ್ನು ತಮ್ಮೆಲ್ಲರ ಪರವಾಗಿ ವಿದ್ವಾನ್ ಉಮಾಕಾಂತ್ ಭಟ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ತಾವು ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಎಲ್ಲ ಆಧ್ಯಾತ್ಮಿಕ ಬಂಧುಗಳ ಹೃದಯದಲ್ಲಿ ಬಾಲರಾಮನ ಪ್ರತಿಷ್ಠೆಯಾಗಿದೆ. ಆ ಒಂದು ಸ್ಫೂರ್ತಿಯಿಂದಲೇ ರಾಜಾರಾಮ ಕ್ಷೇತ್ರದಲ್ಲಿ ಸತ್ಸಂಗಕ್ಕಾಗಿ ಕೆಲವರು ಧಾವಿಸಿ ಬಂದಿದ್ದಾರೆ. ಅಂತಹ ಬಂಧುಗಳ ನಡುವೆ ನನ್ನ ಸಾಂದರ್ಭಿಕವಾದ ಕೆಲವು ಆಲೋಚನೆಗಳನ್ನು ವಿಸ್ತಾರ ಮಾಡೋದಕ್ಕೆ ನಾನು ಈ ವೇದಿಕೆಯನ್ನು, ಈ ಅವಕಾಶವನ್ನು ಬಳಸಿಕೊಳ್ತಾ ಇದ್ದೇನೆ. ನನಗೆ ಯಾವಾಗಲೂ ಒಂದು ಭಯ ಇದೆ. ಒಂದು ಅಂತಂದ ಅನೇಕ ಭಯಗಳಿರ್ತವೆ. ವೇದಿಕೆಗೆ ಬರುವಾಗ ಹುಟ್ಟುವ ಭಯ ಒಂದು. ನಾನು ಎಷ್ಟೋ ವಿಷಯಗಳನ್ನು ಹೇಳಬೇಕು ಅಂತ ಸಿದ್ಧಪಡಿಸಿ ಬರೋದಿಲ್ಲ. ಮಾತುಗಳು ಅಲ್ಲೇ ಹುಟ್ಟಬೇಕು ಎನ್ನುವ ಒಂದು ಮನಸ್ಸು ನನ್ನದು. ಕಟ್ಟಿದ ಮಾತುಗಳಿಂದ ಯಾರಿಗೂ ಹಿತ ಇಲ್ಲ, ಅವರಿಗೆ ಅದರಿಂದ ರಂಜನೆಯೂ ಇಲ್ಲ. ಮಾತುಗಳು ಹುಟ್ಟಿದರೆ ಆ ಹೊತ್ತಿಗೆ ಅದರಿಂದ ಎಲ್ಲರಿಗೂ ಲಾಭ ಆಗತ್ತೆ ಅಂತ ನನ್ನ ಮಸ್ತಿಷ್ಕದಿಂದ ಅಂತಹ ಒಳ್ಳೆಯ ಮಾತುಗಳು ಹುಟ್ಟಿ ಪ್ರವಹಿಸಬೇಕು ಅಂತಂದರೆ ನಿಮ್ಮ ಅಮೂಲ್ಯವಾದ ಅವಧಾನ ಮತ್ತು ವ್ಯವಧಾನ ಎರಡೂ ಬೇಕು. ನೀವು ಅದನ್ನು ಒದಗಿಸಿದರೆ, ಅಂತಹ ಒಳ್ಳೆಯ ಮಾತುಗಳು ಹುಟ್ಟಿದರೆ ಬಹುಶಃ ಈ ಸಂದರ್ಭ ಸಾರ್ಥಕವಾಗುತ್ತದೆ ಅಂತ ಭರವಸೆ ಇದೆ. ಜೊತೆಗೆ ಇನ್ನೊಂದು ಭಯ ಏನು ಅಂದರೆ ಈ ಪ್ರಸ್ತಾವನೆಯ ಭಯ. ಒಬ್ಬ ವಕ್ತಾರನಿಗೆ ಪ್ರೇರಣೆ ಆಗಲಿ ಎನ್ನುವ ಕಾರಣಕ್ಕೆ ಅವನ ಅನೇಕ ವಿಶೇಷತೆಗಳನ್ನು ವರ್ಣಿಸಿ ನಾವೆಲ್ಲ ನಿಮ್ಮ ಮಾತಿನ ಸಲುವಾಗಿ ತೆರೆದುಕೊಂಡಿದ್ದೇವೆ, ಸಿದ್ಧರಾಗಿದ್ದೇವೆ, ಬದ್ಧರಾಗಿದ್ದೇವೆ. ಆದ್ದರಿಂದ ನೀವು ನಮ್ಮ ಮನಸ್ಸನ್ನು ನೀವೀಗ ಸಾಂತ್ವನಗೊಳಿಸುವ ಹಾಗೆ ನೆಮ್ಮದಿಯ ಮಾತುಗಳನ್ನು ಆಡಬೇಕು ಅಂತ ಪ್ರೇರಣೆ ಕೊಡೋದಕ್ಕೆ ಚಪ್ಪಾಳೆ ತಟ್ಟಿ ನೀವು ಪ್ರಶಂಸೆಯ ಮಾತುಗಳನ್ನು ಆಡಿದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅದು ಒಂದು ರೀತಿಯ ರುಚಿ. ಅದು ಆ ರುಚಿಯಲ್ಲಿ ತೊಡಗುತ್ತಾ ಸ್ವಾದ ಹೆಚ್ಚಾದಾಗ ಹಿತ ಮರೆತು ಹೋಗ್ತದೆ. ಯಾವಾಗಲೂ ಹಾಗೆ ಸ್ವಾದಕ್ಕೆ ನಾವು ನಮ್ಮ ಮನಸ್ಸನ್ನು ಕೊಟ್ಟೆವೋ ಕ್ಷೇಮವನ್ನು ಕಳ್ಕೊಳ್ತೇವೆ. ಅದು ಹಾಗೆ ಆಗಿಬಿಡುತ್ತದೇನೋ ಎನ್ನುವ ಒಂದು ಭಯವೂ ನನಗಿದೆ. ಅದು ಒಂದು ಭಯ. ಜೊತೆಗೆ ನಾನು ಓದಿದ್ದು ತರ್ಕಶಾಸ್ತ್ರ, ಪಾಠ ಮಾಡಿದ್ದು ನ್ಯಾಯಶಾಸ್ತ್ರ. ಈಗ ಪಾಠ ಮಾಡುವುದನ್ನು ನಿಲ್ಲಿಸಿ 5-6 ವರ್ಷಗಳಾದವು. ಈಗ ಹೇಳ್ತಾ ಇರುವುದು ಯಕ್ಷಗಾನದ ಅರ್ಥಗಳನ್ನು ಮಾತ್ರ, ಸಾಂದರ್ಭಿಕವಾಗಿ ಕೆಲವು ಪ್ರವಚನಗಳು ಬಿಟ್ಟರೆ ಬೇರೆ ಏನೂ ಹೇಳ್ತಾ ಇಲ್ಲ. ಆದ್ದರಿಂದ ಅನಧೀತವಾದಂತಹ ವೇದಾಂತ ಶಾಸ್ತ್ರವನ್ನು ಇಟ್ಟುಕೊಂಡು
ಅದಕ್ಕಿಂತಲೂ ಬಹಳ ಕಠಿಣವಾದ ಒಂದು ಪ್ರಸಂಗವನ್ನು ಏರ್ಪಾಡು ಏನು ಮಾಡಿದ್ದಾರೆ ಅಂತಂದರೆ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳ. ಸಾಮಾನ್ಯವಾಗಿ ವೇದಾಂತಿಗಳಿದ್ದರೆ ಅವರು ಅದ್ವೈತಿಗಳಾಗಿರ್ತಾರೆ ಅಥವಾ ವಿಶಿಷ್ಟಾದ್ವೈತಿಗಳಾಗಿರ್ತಾರೆ, ದ್ವೈತಿಗಳಾಗಿರ್ತಾರೆ ಅಷ್ಟೇ. ಈ ಮೂರೂ ವೇದಾಂತವನ್ನು ತನ್ನ ಶಾಖೆ ಅಂತ ಒಂದು ಶ್ರದ್ಧೆಯಿಂದ, ಪ್ರೀತಿಯಿಂದ, ಭರವಸೆಯಿಂದ ಅಧ್ಯಯನ ಮಾಡಿದ ವಿದ್ವಾಂಸರೇ ಸಿಗೋದಿಲ್ಲ. ಅಂಥವರು ಸಿಕ್ಕಾಗ ಕೊಡಬೇಕಾದ ವಿಷಯವನ್ನು ನನಗೆ ಕೊಟ್ಟಿದ್ದಾರೆ. ಒಂದರ್ಥದಲ್ಲಿ ಒಳ್ಳೆಯದಾಯಿತು. ಯಾವ ವೇದಾಂತವೂ ನನಗೆ ಗೊತ್ತಿಲ್ವಲ್ಲ, ಆದ್ದರಿಂದ ನಾನು ಏನೂ ಹೇಳ್ಬೋದು. ಯಾವುದಾದ್ರೂ ಒಂದು ವೇದಾಂತ ಗೊತ್ತಿದ್ದಿದ್ದರೆ ಸಾಮ್ಯ ವೈಷಮ್ಯಗಳನ್ನು ನಾವು ಪಟ್ಟಿ ಮಾಡುವಾಗ ನಮಗೆ ಗೊತ್ತಿರುವ ವೇದಾಂತ ಸರಿ ಎನ್ನುವ ಹಾಗೆ ಮಾಡ್ಬೋದು. ಅಂತಹ ಒಂದು ಬುದ್ಧಿಮತ್ತೆ ಇರುತ್ತದೆ. ನಾನು ಆ ಬುದ್ಧಿಮತ್ತೆಯನ್ನೂ ನಾನು ಪ್ರಯೋಗ ಮಾಡುವ ಹಾಗಿಲ್ಲ. ಒಂದು ದೃಷ್ಟಿಯಿಂದ ಈ ವೇದಾಂತದಲ್ಲಿ ನಾನು ವಿಹಸ್ತ. ಆದ್ದರಿಂದ ಮನಸ್ಸು ವ್ಯತ್ಯಸ್ತವಾಗಿದೆ, ನಾನು ವಿಹಸ್ತನಾಗಿದ್ದೇನೆ. ಅಂತಹ ನನಗೆ ಈ ವಿಷಯವನ್ನು ನೀವು ಕೊಟ್ಟಿದ್ದೀರಿ. ಅದರ ಒಂದು ಭರವಸೆ ಇದೆ, ನನ್ನ ಅಂತರಂಗದಲ್ಲಿ ಕುಳಿತುಕೊಂಡ ನನ್ನ ಗುರುಗಳು ಬಹಳ ದೊಡ್ಡವರವರು. ಅವರು ಇವತ್ತು ಅಂತಹ ಮಾತುಗಳನ್ನು ಆಡಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಪರಮ ಪೂಜ್ಯರಾದಂತಹ ಮಹಾಮಹೋಪಾಧ್ಯಾಯ NS ರಾಮಭದ್ರಾಚಾರ್ಯರು ವಿಜ್ಞಾನ ಮಂದಿರದ ಒಬ್ಬ ಸಾಧಕರಾಗಿದ್ದವರು. ವೇದಭಾಷ್ಯ ಎಲ್ಲ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಹೊಂದಿದವರು. ಪಾಠ ಮಾಡುವುದಕ್ಕೆ ಯಾವ ಗ್ರಂಥ ಬೇಕಾದರೂ ನೆಪ ಆಗಿರಲಿ, ಅಲ್ಲಿರುವ ಒಂದು ಪಂಕ್ತಿಯನ್ನು, ಪದವನ್ನು ನೆಪವಾಗಿಟ್ಟುಕೊಂಡು ವಿಶ್ವವನ್ನೇ ಅಧ್ಯಯನ ಮಾಡಿಸುವ ಒಂದು ಸತ್ಕಾರ್ಯ ಮಾಡಿದವರು. ಆ ಪಾಠದ ಪ್ರೇರಣೆ ಅಥವಾ ಕೆಲವು ನೆನಪುಗಳು ಇದ್ದರೆ ಇಂದಿನ ಈ ಸತ್ಸಂಗ ಸಾರ್ಥಕ ಆಗುತ್ತದೆ ಅನ್ನುವ ಭರವಸೆ ನನಗುಂಟು. ಆ ಒಂದು ನೆನಪಿನಿಂದ ನಾನು ಮಾತಾಡೋದಕ್ಕೆ ಮುಂದುವರಿತಾ ಇದ್ದೇನೆ. ಈ ಪ್ರದೇಶಕ್ಕೆ ಬಹುಶಃ ನಾನು ಬಂದೇ 23-24 ವರ್ಷ ಆಗಿರಬಹುದು. ಹಿಂದೆ ರಾಜಾರಾಮ್ ಗುರೂಜಿ ಇದ್ದಾಗ ಅವರಾಗ ಬ್ರಹ್ಮಚಾರಿಗಳು ಮಾತ್ರ ಆಶ್ರಮಾಂತರವನ್ನು ಸ್ವೀಕಾರ ಮಾಡಿರಲಿಲ್ಲ. ಇಲ್ಲಿ ಸತ್ಸಂಗವನ್ನು ಪ್ರಾರಂಭ ಮಾಡಿದರು. ಆ ಹೊಸ್ತರಲ್ಲಿ ನಾನು ಬಂದು ಒಂದು ಅವಧಿ ಇಲ್ಲಿ ಮಾತಾಡಿದ ನೆನಪು ನನಗಿದೆ. ಅಂದಿನ ವಿಷಯವನ್ನು ನೆನಪು ಮಾಡಬಹುದು. ನಾನು ಅದೇ ಸ್ಥಳಕ್ಕೆ ಮತ್ತೊಮ್ಮೆ ಬರುವ ಹಾಗಾದ್ದು ನನಗೊಂದು ಹೆಮ್ಮೆಯ ವಿಷಯ. ಬರಬೇಕು ಅಂತ ಬಹಳ ದಿವಸಗಳಿಂದ ಯೋಚನೆ ಮಾಡ್ತಾ ಇದ್ದೆ. ಬರೋದಕ್ಕೆ ಒಂದು ಸಮರ್ಪಕವಾದ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ರು. ಅದರಲ್ಲೂ ಪರಮ ಪೂಜ್ಯರಾದಂತಹ ಬ್ರಹ್ಮಾನಂದ ಭಾರತಿ ಅವರ ಸನ್ನಿಧಾನದಲ್ಲಿ ಈ ಸತ್ಸಂಗ ಸಂಪನ್ನವಾಗ್ತಾ ಇದೆ. ನೋಡಿ, ನಾಮಕರಣದ ಹಿಂದೆ ಎಂತಹ ಒಂದು ತತ್ವಾನುಸಂಧಾನ ಇದೆ, ನಾವು ಇದನ್ನು ಮರಿಬಾರದು. ವೇದಾಂತ ಶಾಸ್ತ್ರ ಅಥವಾ ಉಪನಿಷತ್ತು ಹೇಳುವ ಹಾಗೆ ಬ್ರಹ್ಮ ಬೇರೆಯಲ್ಲ, ಆನಂದ ಬೇರೆಯಲ್ಲ, ಸತ್ಯ ಬೇರೆಯಲ್ಲ, ಜ್ಞಾನ ಬೇರೆಯಲ್ಲ. ಸತ್ಯವಾಗಿ, ಜ್ಞಾನಸ್ವರೂಪವಾಗಿ, ಆನಂದ ಫಲಕವಾಗಿ, ವ್ಯಾಪಕವಾಗಿ ಅಂದರೆ ಅನಂತವಾಗಿ ಇರುವ ಬ್ರಹ್ಮ ಅದೇ ಆನಂದ. ಅದಕ್ಕೆ ಮಾತಾಡಬೇಕು ಅಂತ ಅನಿಸಿಬಿಟ್ರೆ ಬ್ರಹ್ಮಾನಂದ ಭಾರತಿ. ಯಾಕೆಂದರೆ ಭಾರತಿ ಎಂಬ ಶಬ್ದಕ್ಕೆ ಸರಸ್ವತಿ, ವಾಕ್, ಮಾತು ಅಂತ ಅರ್ಥ. ತುಂಬ ವಿಸ್ಮಯಕಾರಿಯಾದ ವಿಷಯಗಳೆಲ್ಲ ಇವೆ ಇಲ್ಲಿ. ಯಾಕೆ ಅಂತಂದರೆ, ಎಲ್ಲಿ ದಿವ್ಯವಾದಂತಹ ಅಥವಾ ಒಂದು ಅಗಾಧವಾದ ಜ್ಞಾನ ಇರ್ತದೆಯೋ ಆ ಜ್ಞಾನ ಇರುವಲ್ಲೆಲ್ಲ ಮಾತಿದೆ ಅಂತಲ್ಲ. ಎಲ್ಲಿ ಮಾತಿದೆಯೋ ಅಲ್ಲೆಲ್ಲ ಅಮಿತವಾದ ಜ್ಞಾನ ಪ್ರವಹಿಸ್ತದೆ ಅಂತಲೂ ಇಲ್ಲ. ಎರಡಕ್ಕೂ ನಾವೇ ಉದಾಹರಣೆ. ಮಾತನ್ನು ಕಲಿತಾ ನಮಗೆ ತಿಳುವಳಿಕೆ ಕಡಿಮೆ ಆಗತ್ತೆ ಅಲ್ವಾ? ನೀವು ಗಮನಿಸಿ, ಯಾರು ಚೆನ್ನಾಗಿ ಮಾತಾಡ್ತಾರೋ
ಅವರಿಗೆ ಬಹಳ ಅಳತೆ ಮಾಡಿದ ಜ್ಞಾನ ಇರುತ್ತೆ ಅಷ್ಟೇ. ಅಮಿತವಾದ ಒಂದು ಜ್ಞಾನ ಅವರ ಹತ್ರ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಅಮಿತವಾದ ದಿವ್ಯವಾದ ಒಂದು ಜ್ಞಾನ ಒಬ್ಬನಲ್ಲಿ ಆವಿರ್ಭವಿಸಿದರೆ ಅವನು ಮೌನಿಯಾಗ್ತಾನೆ, ಮಾತಾಡೋದಿಲ್ಲ. ಮಾತು ಬೇಡ ಅಂತ ಅನಿಸತ್ತೆ. ಮಾತು ಸುಳ್ಳಾಗುತ್ತದೆ ಅಥವಾ ಸುಳ್ಳೇ ಮಾತಾಗುತ್ತದೆ, ಅಂದರೆ ಮಾತಾಡೋದು ಬೇಡ ಅಂತ. ಸತ್ಯವನ್ನು ಅವಚಿಕೊಂಡವನು, ಅಂತಹ ದಿವ್ಯವಾದ ಜ್ಞಾನಕ್ಕೆ ತನ್ನ ಮೈ ಮನಸ್ಸುಗಳನ್ನು ಕೊಟ್ಟವನು ಮೌನಿಯಾಗ್ತಾನೆ. ಅಂತಹ ಮೌನಿಗಳೂ ಕೆಲವೊಮ್ಮೆ ಮಾತಾಡ್ತಾರೆ. ಪರಮ ಪೂಜ್ಯ ರಾಮಕೃಷ್ಣ ಪರಮಹಂಸರು ಮಾತಾಡಿದ ಹಾಗೆ ಮಾತಾಡ್ತಾರೆ. ಆ ಮಾತಿಗೆ ಏನು ಹೆಸರು? ಭಾರತಿ ಅಂತ ಹೆಸರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಒಂದು ಯಾವ ಸಿದ್ಧಾಂತವೂ ಬೇಡ, ಎಲ್ಲ ಸಿದ್ಧಾಂತಗಳು ಸಂಗಮಿಸುವ ಸ್ಥಳ ಅದು ಭಾರತಿ. ಆ ಮಾತು ಯಾಕೆ ಹುಟ್ಕೊಂಡಿದೆ ಅಂತಂದರೆ, ಭಾಯಾಂ ರತಿ, ಬೆಳಕಿನಲ್ಲಿ ಅದಕ್ಕೆ ರತಿ ಇದೆ. ಆ ಮಾತಿಗೆ ಎಲ್ಲಿ ಆಸಕ್ತಿ ಇದೆ ಅಂತ ಕೇಳಿದ್ರೆ ಬೆಳಕಿನಲ್ಲಿ. ಕತ್ತಲೆಯ ಮಾತಲ್ಲ, ಕತ್ತಲೆಯನ್ನು ಕವಿಯುವ ಮಾತಲ್ಲ, ಕತ್ತಲೆಯನ್ನು ಕವಿಸುವ ಮಾತಲ್ಲ, ಬೆಳಕನ್ನು ಹೊತ್ತಿಸುವ ಮಾತು. ಈ ಹೊತ್ತಿಗೆ ಆ ಹೊತ್ತಿಗೆ ಯಾವ ಹೊತ್ತಿಗೂ ಬೆಳಕನ್ನು ಹೊತ್ತಿಸುವ ಮಾತು ಭಾರತಿ. ನೋಡಿ, ಭಾವಿಸಿಕೊಳ್ಳಿ, ಬ್ರಹ್ಮಾನಂದ ಭಾರತಿ ಅವರ ಸನ್ನಿಧಾನವೇ ಬೆಳಕಿನ ಮಾತನ್ನು ಹುಟ್ಟಿಸ್ತದೆ. ಅದು ಬೆಳಗುವ ಮಾತು, ಬೆಳೆಯುವ ಮಾತು, ಬೆಳಕಿನ ಮಾತು. ಅಂತಹ ಮಾತನ್ನು ಹುಟ್ಟಿಸುವ ಒಂದು ಸನ್ನಿಧಿ. ಈ ಸನ್ನಿಧಾನದಲ್ಲಿ ಸತ್ಸಂಗ. ಸತ್ಸಂಗ ಅನ್ನೋದಕ್ಕೆ ನಮ್ಮ ಗುರುಗಳು ಬಹಳ ಸೊಗಸಾದ ವಿವರಣೆ ಕೊಡ್ತಾಯಿದ್ರು. ನಾವು ಸತ್ಸಂಗ ಅಂತಂದರೆ ಬಹಳ ಸರಳವಾಗಿ ತಿಳ್ಕೊಂಡ್ಬಿಟ್ಟಿದ್ದೇವೆ. ಸಜ್ಜನರು ಸೇರಿದರೆ ಸಜ್ಜನರ ಸಂಘ ಸತ್ಸಂಗ ಅಂತ ಹೇಳಿದರು. ನೋಡಪ್ಪ, ನಿನಗೆ ಭಕ್ತಿ ಇದ್ದರೆ ಎಲ್ಲ ವಿಭಕ್ತಿಗಳನ್ನು ಇಲ್ಲಿ ಅನುಸಂಧಾನ ಮಾಡಬಹುದು ಅಂತ. ಸತ್ಸಂಗ ಅಂದರೆ, ಸಂಘ ಅಂದರೆ ಸಂಬಂಧ. ಯಾವುದರ ಜೊತೆಗೆ, ಹೇಗೆ ಅಂತ ಕೇಳಿದ್ರೆ, ಸತಾಂ ಸದ್ಭಿಸ್ಸಂಗ, ಸಜ್ಜನರಿಗೆ ಸಜ್ಜನರ ಜೊತೆಗೆ ಸಂಘ, ಅದು ಸತ್ಸಂಗ. ಸತಿ, ಒಳ್ಳೆಯ ಸ್ಥಳದಲ್ಲಿ ಸಂಘ, ಅಂದರೆ ಕ್ಷೇತ್ರದಲ್ಲಿ ಸಂಘ ಆದರೆ ಆಗಲೂ ಸತ್ಸಂಗ. ಸತೇ ಸಂಘ. ಒಂದು ಸಜ್ಜನರನ್ನು ಪಡ್ಕೊಳ್ಳೋದಕ್ಕಾಗಿ, ಸದ್ವಿಚಾರವನ್ನು ಪಡ್ಕೊಳ್ಳೋದಕ್ಕಾಗಿ ಸಂಘ ಆದರೆ ಚತುರ್ಥಿ ವಿಭಕ್ತಿ, ಸತೇ ಸಂಘ, ಸತ್ಸಂಗ. ಕೆಲವೊಮ್ಮೆ ಏನಾಗತ್ತೆ ಅಂದರೆ, ನಾವು ಬಂದ ಮೇಲೆ ಗೊತ್ತಾಗತ್ತೆ ನಾವು ಮೊದಲಿದ್ದದ್ದು ಸತ್ಸಂಗ ಆಗಿತ್ತು ಅಂತ. ಆವಾಗ ಸತಃ ಸಂಘ. ಹೌದು, ಅಲ್ಲಿದ್ದಾಗಲೇ ಒಳ್ಳೆ ಮಾತುಗಳು ಬಂದವು, ಆದರೆ ಇಲ್ಲಿ ಬಂದ ಮೇಲೆ ಒಳ್ಳೆ ಮಾತು ಹುಡುಕೋ ಹಾಗಾಯ್ತಲ್ಲ, ಆವಾಗ ಪಂಚಮಿ ವಿಭಕ್ತಿ. ಇನ್ನು ಸತಃ ಸಂಘ. ಇನ್ನು ಸತಿ ಎಂಬ ಸಪ್ತಮಿ ವಿಭಕ್ತಿಗೆ ವಿಷಯ ಸಪ್ತಮಿ ಇಟ್ಟುಕೊಂಡ್ರೆ ಬ್ರಹ್ಮದ ವಿಷಯದಲ್ಲಿ ಸಂಘ. ಅದೇ ನಿಜವಾಗಿ ಇಲ್ಲಿ ಬೇಕಾದಂತಹ ಒಂದು ಅಪೇಕ್ಷಿತವಾದ ವಿಷಯ ಅದು. ನಮಗೆ ವ್ಯಕ್ತಿಗಳ ಸಂಘ ಸುಲಭ. ಯಾಕೆ ಅಂತಂದರೆ, ಯಾರು ನೋಡಿ ಒಂದು ಮುಗುಳು ನಕ್ಕರಾಯಿತು, ಆಮೇಲೆ ಕೈ ಮುಂದೆ ಮಾಡಿದರೆ ಶೇಕ್ ಹ್ಯಾಂಡ್ಸ್. ಕೈ ಅಲ್ಲಾಡಿಸೋದಕ್ಕೆ ಕೈ ಸಿಕ್ಕಿದ್ರು ಸಾಕು. ಕೈ ಕೊಟ್ಟು, ನಾವು ಕೈ ಕೊಟ್ಟರೆ ಹೇಗಿರುತ್ತೆ ಗೊತ್ತಾ, ಹೀಗೆ ಇಡೀ ಜಗತ್ತು ಅಲ್ಲಾಡತ್ತೆ ಅಂತ ತೋರಿಸೋದು, ಶೇಕ್ ಹ್ಯಾಂಡ್ಸ್ ಅಲ್ವಾ. ಆದರೆ ಈಗೇನಾಗಿದೆ, ಒಂದು ಸಂಘ ಸುಲಭ ಅನ್ನೋ ಬಗ್ಗೆ ಅಷ್ಟೇ ಹೇಳ್ತಾರೆ. ಆದರೆ ಆ ಬ್ರಹ್ಮದಲ್ಲಿ, ವ್ಯಾಪಕವಾದರಲ್ಲಿ ಯಾವುದನ್ನು ನಂಬಬೇಕೋ, ಯಾವುದನ್ನು ನಂಬಿದರೆ ನಮಗೆ ಮೋಸ ಆಗೋದಿಲ್ವೋ, ಯಾವುದನ್ನು ನಂಬಿದರೆ ನಮಗೆ ನೆಮ್ಮದಿ ತಪ್ಪುವುದಿಲ್ವೋ, ಅದು ಸತ್ಪದಾರ್ಥ, ಸತಿ ಸಂಘ. ಅಂತಹ ಬ್ರಹ್ಮದಲ್ಲಿ, ಸತ್ಪದಾರ್ಥದಲ್ಲಿ ನಮಗೊಂದು ಸಂಘ, ಅದು ನಮ್ಮ ಪ್ರಯತ್ನದಿಂದ ಹುಟ್ಟಬೇಕು. ಅದರ ಪ್ರಯತ್ನದಿಂದ ಆಗ್ತಾನೇ ಇದೆ. ಯಾಕೆಂದರೆ ಆ ಸತ್ಪದಾರ್ಥ ಎಷ್ಟು ಉದಾರವಾಗಿದೆ ಅಂತಂದರೆ, ಭಗವಂತನಷ್ಟು ಉದಾರ ವ್ಯಕ್ತಿ ಇನ್ನೊಬ್ಬ ಯಾರೂ ಇಲ್ಲ. ಆದರೆ ಅವನ ಔದಾರ್ಯ ನಮಗೆ ಕಾಣೋದಿಲ್ಲ, ಅಷ್ಟೇ ಇರೋದು. ತಾಯಿಯಂತೆ ದೇವರು ಉದಾರಿ, ತಾಯಿಯಂತೆ. ಸ್ವಲ್ಪ ಕೆಲವರಿಗಾದರೂ ಅರ್ಥ ಆಗಬಹುದು ಅಂತ ಆ ಉದಾಹರಣೆ ಕೊಡೋದು, ತಾಯಿಯಂತೆ ಅಂತ. ತಾಯಿಯಂತೆ ಅಂದರೆ ನಮಗೇನು ಅರ್ಥ ಆಗತ್ತೆ? ಅದು ಆಗಿಲ್ಲ.
ಅದಾಗಿದೆ. ತಾಯಿಯಂತೆ ಉದಾರಿ ಅಂತಂದರೆ ಮಗು ತನಗೇನು ಮಾಡತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಅಲ್ವಾ ತಾಯಿಗೆ. ಪುಟ್ಟ ಮಗು, ಆ ಮಗುವನ್ನು ದೂರ ಆಗಬಾರ್ದು ಅಂತ ತನ್ನ ಎದೆಗೆ ಅವಳು ಒತ್ತು ಕೊಡುತ್ತಾಳೆ. ಮಗು ಎದೆಯಪ್ಪಿ ಅಲ್ಲಾಡುವಾಗ ಅಳುವಾಗ ಅಮೃತಪ್ರಾಯವಾದ ಸ್ತನ್ಯ ತಾಯಿ ಎದೆಯಲ್ಲಿ ಹುಟ್ಟತ್ತೆ. ಹುಟ್ಟಿ ಒಳಗೆ ಒತ್ತಡ ಬಂದಾಗ ಆ ಹಾಲನ್ನು ತಾಯಿ ಕುಡಿಸ್ತಾಳೆ. ಕುಡಿಸುವಾಗ ಏನಾದರೂ ಸ್ವಾರ್ಥ ಇದೆಯಾ? ಮಗುವಿನ ಹೊಟ್ಟೆ ತುಂಬಲಿ ಅಂತ ತನ್ನ ಹೊಟ್ಟೆ ಖಾಲಿ ಇರುತ್ತೆ ತಾಯಿಗೆ, ಆದರೆ ಅವಳಿಗೆ ಅದಕ್ಕೆ ಬೇಸರ ಇಲ್ಲ. ತನ್ನ ಮೈ ಮಲಿನ ಆದರೆ ತಾಯಿಗೆ ಬೇಸರ ಇಲ್ಲ. ಮಗುವಿನ ಹೊಟ್ಟೆ ತುಂಬಬೇಕು, ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಮಗು ಚೆನ್ನಾಗಾಗಿರಬೇಕು ಅಂತ ಈ ಪರೋಪಕಾರ ಬುದ್ಧಿಯಿಂದ ಮಾಡುವ ಒಂದು ಔದಾರ್ಯ ಇದೆಯಲ್ಲ, ಆದ್ದರಿಂದ ಅದನ್ನು ತಾಯಿಯ ಔದಾರ್ಯ ಅಂತ ಹೇಳಿದ್ದು ಅದಕ್ಕೆ ನಮಗೆ ಇಷ್ಟ ಅರ್ಥ ಆಗತ್ತೆ. ಇಂತಹ 1000 ತಂದೆ ತಾಯಿಗಳಿಗಿಂತಲೂ ಉದಾಹರಣಾದವನು ಯಾರು ಅಂತಂದರೆ ಭಗವಂತ. ಯಾಕೆ ಅವನು ಉದಾರಿ? ಇಡೀ ಉಪನಿಷತ್ತನ್ನು ನೀವು ಗಮನಿಸಿದರೆ ಸತ್ ಎನ್ನುವುದು ಯಾಕೆ ಉದಾರಿ ಅಂತ ಕೇಳಿದರೆ ಅದು ಸತ್ತಾದ್ರಿಂದ, ಅದು ಇರೋದರಿಂದ ಉದಾರಿ. ಅದು ಬಾಕಿ ಯಾವುದು ಇರೋದೇ ಅಲ್ಲ, ಎಲ್ಲ ಕಾಣೋದಷ್ಟೇ. ಕಾಣುವ ವಸ್ತು ಉದಾರಿ ಅಲ್ಲವೇ ಅಲ್ಲ. ಅದು ಕಾಣೋದಾದ್ದರಿಂದ ಕಾಣುತ್ತದೆ, ಕಾಣಿಸ್ತದೆ ಅಷ್ಟೇ. ಯಾವುದು ಕೇವಲ ಕಾಣುತ್ತದೆಯೋ ಕಾಣಿಸ್ತದೆಯೋ ಅಲ್ಲಿ ವಂಚನೆ ಇದೆ, ಮೋಸ ಇದೆ. ನಾನು ತುಂಬ ಒಳ್ಳೆಯವರ ಹಾಗೆ ಕಾಣುತ್ತೇನೆ ಅಲ್ವಾ? ಒಳ್ಳೆಯವನಾಗಿದ್ದುಕೊಂಡು ಹಾಗೆ ಕಂಡ್ರೆ ಸರಿ, ಇಲ್ಲದೇ ಇದ್ರೂ ಮೋಸ. ನೋಡಿ, ಪ್ರಪಂಚದಲ್ಲಿ ಇಂಥ ಕಾಣೋದನ್ನು ನಂಬಬಾರ್ದು, ಇರೋದನ್ನು ನಂಬಬೇಕು. ಆದ್ದರಿಂದ ಎಲ್ಲರ ನಂಬಿಕೆಗೆ ವಸ್ತುವಾದ ಸತ್ ಪದಾರ್ಥ ಅದು ಅತ್ಯಂತ ಉದಾರ. ಅದರಿಂದಲೇ ಇವತ್ತು ಪ್ರಪಂಚ ನಾವೆಲ್ಲ ಪಡಿತಾ ಇರೋದು ಅದರಿಂದ. ಇನ್ನೂ ಯೋಚನೆ ಮಾಡಿದರೆ ಶಂಕರ ಭಗವತ್ಪಾದರ ಭಾಷೆಯಲ್ಲಿ ಹೇಳಿದರೆ, ಇರೋದು, ಕಾಣೋದು, ಕಾಣಿಸಿಕೊಡ್ತಾ ಇರೋದು, ಎಲ್ಲವನ್ನು ತುಂಬೋದು ಅದು ಮಾತ್ರ. ಅದು ಯಾವುದು ಅಂತ ಕೇಳಿದರೆ ಸತ್. ತತ್ ಸತ್, ಸತ್ ತತ್, ತತ್ ಸತ್. ಆ ಪದಗಳನ್ನು ನೀವು ಆಟ ಮಾಡಿ ಗೊತ್ತಾಗ್ತದೆ. ಒಂದು ಲೀಲೆ ಇದು, ಬ್ರಹ್ಮಲೀಲ. ತತ್ ಸತ್, ಅದೇ ಸತ್. ಸತ್ ಇರುವಂತಹದ್ದು ಅದೇ. ಆಗ ಆಚಾರ್ಯರು ಹೇಳ್ತಾರೆ ಓಂ. ಹೌದಪ್ಪ, ಓಂ ಓಂ ಅಂತ ಅಂಗೀಕಾರ ಅರ್ಥದಲ್ಲಿ. ಓಂ ತತ್ ಸತ್ 3 ಶಬ್ದ ಸಾಕು, ಇನ್ನೇನು ಬೇಡ. ನಮ್ಮ ಸತ್ಸಂಗಕ್ಕೆ, ನಮ್ಮ ಜೀವನದ ಸಾರ್ಥಕ್ಯಕ್ಕೆ ಈ 3 ಪದಗಳು ಸಾಕು. 3 ಪದಗಳಲ್ಲಿ 3 ಲೋಕಗಳಿವೆ. 3 ಪದಗಳಲ್ಲಿ 3 ಅವಸ್ಥೆಗಳಿವೆ, 3 ದಶೆಗಳಿವೆ. ಓಂ ತತ್ ಸತ್. ಈ ಅದರ ಮಧ್ಯವರ್ತಿಯಾದಂತಹ ಸತ್ ಎಂಬ ಪದ ಇದೆಯಲ್ಲ, ಅದರ ಅರ್ಥ ನಮಗೆ ಬಹಳ ಮುಖ್ಯವಾದ್ದು. ಅದು ಇರುವಂಥದ್ದು. ಅಲ್ಲಿ ಸಂಘ, ಸತಿ ಸಂಘ, ಅಂತಹ ಒಂದು ಸತ್ಸಂಗ. ಅದು ನನಗೆ ಇಲ್ಲಿ ಬರುವಾಗ ಅದರಿಗೆ ಪೂಜ್ಯ ಸ್ವಾಮೀಜಿಯವರು ಒಂದು ತಮಾಷೆಯಾಗಿ ಹೇಳಿದ ಮಾತು ಬಹಳ ಸಂತೋಷ ಆಯಿತು. ಈಗೀಗ ಅದು ಗುರುಗಳು ಇಂಪ್ರೂವ್ ಆಗಿದ್ದಾನೆ ಅಂತ ಅವರು ಹೇಳಿದ ಮಾತು ಕೇಳುವಾಗ ಸಂತೋಷ ಆಯಿತು. ಅದು ಹೌದದು. ಯಾಕೆ? ಗುರು ಯಾರು? ಅದು ಮೇಲ್ನೋಟಕ್ಕೆ ವಿನೋದವಾಗಿ ಕಾಣುತ್ತೆ, ಅಲ್ಲಿ ವಿಶಿಷ್ಟವಾದ ನೋದ ಪ್ರೇರಣೆ ಇದೆ. ಗುರುಗಳು ಇಂಪ್ರೂವ್ ಆದರು ಅಂದರೆ ಅದಕ್ಕೆ ಅನೇಕ ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೋದು. ನೋಡಿ, ಶಿಷ್ಯ ಮೊದಲಿದ್ದ ಹಾಗೆ ಇದ್ದಾನೆ ಅಂತ ಅರ್ಥ. ಗುರುಗಳು ಇಂಪ್ರೂವ್ ಆಗಿದ್ದಾರೆ ಅಂತಂದರೆ ಶಿಷ್ಯ ಮೊದಲಿದ್ದ ಹಾಗೆ ಇದ್ದಾನೆ. ಮೊದಲು ಅವನು ಮುಗ್ಧನಾಗಿದ್ದ, ಈಗಲೂ ಮುಗ್ಧನಾಗಿ ಇದ್ದಾನೆ. ಗುರುಗಳು ಇಂಪ್ರೂವ್ ಆದರು ಅಂದರೆ ಅರ್ಥ ಏನು? ಗುರುಗಳು ಪ್ರೌಢರಾದರು, ಗುರುಗಳು ಸಿದ್ಧರಾದರು. ಕೈ ಹಿಡಿದು ನಡೆಸುವವನು ಪ್ರಬುದ್ಧನಾದರೆ, ಸಿದ್ಧನಾದರೆ ನಮಗೆ ಯಾವ ಭಯ ಇಲ್ಲ. ನೋಡಿ, ಕಣ್ಣು ಮುಚ್ಚಿದರೂ ನಮ್ಮನ್ನು ಹೊತ್ಕೊಂಡು ಹೋಗ್ತಾನೆ, ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ ಗುರು. ಆದ್ದರಿಂದ ಗುರುಗಳು ಇಂಪ್ರೂವ್ ಆದರು. ಭರವಸೆ ಬಂತು ನಮಗೆ. ಈ ಸತ್ಸಂಗ, ಈ ಒಂದು ಪಾಠ ನಮ್ಮನ್ನು ನಯನ ಮಾಡುತ್ತೆ, ನಮ್ಮನ್ನು ಮುಂದಕ್ಕೆ ಒಯ್ಯುತ್ತೆ ಅನ್ನೋ ವಿಷಯ ಸಿದ್ಧವಾಯಿತು. ಅಂತಹ ಒಂದು ಭರವಸೆಯ ಧ್ವನಿಯೂ ಅಲ್ಲಿದೆ.
ಅದಕ್ಕಾಗಿ ಹೇಳ್ತಾ ಇರೋದು, ಸತ್ಸಂಗ ಒಂದೇ ಜನ್ಮದಲ್ಲಿ ನಿಸ್ಸಂಗ ಆಗುತ್ತದೆ ಅಂತಿಲ್ಲ. ವೇದಾಂತ ಡಿಂಡಿಮದಲ್ಲಿ ಒಂದು ಮಾತಿದೆ, ಸತ್ಸಂಗತ್ವೇ ನಿಸ್ಸಂಗತ್ವಂ. ಪ್ರಯೋಜನವನ್ನು ಹೇಳಿದ್ದಾರೆ ಅವರು. ಇಂಥ ಒಂದು ಸತ್ಸಂಗ ನಿಸ್ಸಂಗ ಆಗಬೇಕಂತೆ. ಬಹುಶಃ ವೇದಾಂತ ಹೇಳುವ ಒಂದು ಚರಮ ಪ್ರಯೋಜನ ಅದೇ, ನಿಸ್ಸಂಗತ್ವಂ. ಚರಮ ಪ್ರಯೋಜನ, ಶಾಸ್ತ್ರದ ಪರಮ ಪ್ರಯೋಜನ ಅದು. ನಿಸ್ಸಂಗತ್ವ ಬಂದ ಮೇಲೆ ಜೀವ ಪಡ್ಕೊಳ್ಳುವ ಪ್ರಯೋಜನ ಬೇರೆ. ಶಾಸ್ತ್ರ ಇರೋದು ಒಂದು ವೈರಾಗ್ಯವನ್ನು ಹುಟ್ಟಿಸಿ, ನಮಗೆ ಗೊತ್ತಿಲ್ಲದೆ ಯಾವ್ಯಾವುದನ್ನೆಲ್ಲ ಕಟ್ಕೊಂಡ್ಬಿಟ್ಟಿದ್ದೇವೆ ನಾವು. ಆ ಕಟ್ಟಿಕೊಂಡಿದ್ದರಿಂದ ಸಂಘ ಬಂದಿದೆ ನಮಗೆ. ಮನೆ ಮಾತಿನಲ್ಲಿ ಒಂದು ತಮಾಷೆ ಇದೆ. ಏನು ಇದು ಹೀಗೆ ಆಗ್ಬಿಟ್ನಲ್ಲ, ಈ ಹುಡುಗ ಯಾಕೆ ಹೀಗೆ ಆಗಿಬಿಟ್ಟ? ಇದು ಹಳೇ ಮೈಸೂರಿನಲ್ಲಿ ಹೆಚ್ಚು ಸಂಘದೋಷ ಅಂತ ಅವರು ರಾಗ ಎಳಿತಾರೆ. ಸಂಘದೋಷ ಅಂತ. ಸಂಘವೇ ದೋಷವೋ? ಅಲ್ಲ. ಸಂಘವೇ ದೋಷ ಆದರೆ ಸತ್ಸಂಗಕ್ಕೆ ಹೋಗೋದು ಯಾಕೆ? ಅಲ್ಲ, ದೋಷಕ್ಕಾಗಿ ಸಂಘ. ಕೆಲವರು ಸಂಘ ಮಾಡೋದೇ ಅದಕ್ಕೆ. ಸಂಗಮದಿಂದ ದೋಷಗಳು, ಒಬ್ಬನ ದೋಷ ಇನ್ನೊಬ್ಬನಿಗೆ ಬರ್ತದೆ. ಆ ದೋಷ ಬಂದಿದ್ದರಿಂದ ಅವನು ಕೆಟ್ಟೋದ ಅಂತ ಸಂಘದೋಷ ಅಂತ. ಪ್ರತಿಯೊಂದು ಜೀವನದಲ್ಲಿ ಈ ಪ್ರಾರಬ್ಧಗಳಿವೆ. ಸಂಘದೋಷ. ನಮಗೆ ಗೊತ್ತಿಲ್ಲದೆ ನಾವು ಏನೇನೋ ಕಟ್ಕೊಂಡಿದ್ದೇವೆ, ಗೊತ್ತಾದರೂ ಬಿಡೋದಿಲ್ಲ. ಗೊತ್ತಿಲ್ಲದೆ ಕಟ್ಕೊಂಡಿದ್ದೇವೆ ಅಂತ ಹೇಳೋ ಉದ್ದೇಶ ಏನು ಅಂತಂದರೆ, ಎಲ್ಲೋ ಒಂದು ಕಡೆಗೆ ನಮ್ಮನ್ನು ನಾವು ಸಮರ್ಥನೆ ಮಾಡಿಕೊಡ್ಬಹುದು ಅಂತ. ಏನೇನೋ ಕಟ್ಕೊಂಡು ಬಿಟ್ಟಿದ್ದೇವೆ, ಗೊತ್ತಾಯಿತು ಕಟ್ಕೊಂಡಿದ್ದು ತಪ್ಪು ಅಂತ. ಒಂದು ಸಣ್ಣ ಕಥೆ ಇದೆ, ನಿಮಗೆಲ್ಲ ಗೊತ್ತಿರೋದೇ. ನಮ್ಮ ಮನೋಲಾಘವಕ್ಕೆ ಮಾತ್ರ ಕಥೆ ಹೇಳೋದು. ನದಿಯಲ್ಲಿ ಸ್ನಾನ ಮಾಡುವಾಗ ಗುರು ಶಿಷ್ಯ ಇಬ್ಬರು ಇದ್ದರು. ಗುರು ಮೇಲೆ ಸ್ನಾನ ಮಾಡ್ತಾ ಇದ್ದ. ಸ್ನಾನ ಮಾಡುವಾಗ ಗುರು ಒಂದೊಂದೇ ಬಟ್ಟೆಯನ್ನು ಕಳಚಿ ತೊಳ್ಕೊಳ್ತಾ ಇದ್ದ. ಶಿಷ್ಯನಿಗೆ ಅಲ್ಲೇ ಆಟ. ಸ್ನಾನ ಮಾಡ್ತಾ ಅಲ್ಲಿ ಏನಾದರೂ ಹೊಳೆಯಲ್ಲಿ ಒಂದು ಎಲೆ ಬಂದರೆ ಅದನ್ನು ಹಿಡಿಯೋದು, ಒಂದು ಮರದ ದೆಮ್ಮಿ ಬಂದರೆ ಅದನ್ನು ತಳ್ಳೋದು ಮಾಡ್ತಾ ಇದ್ದ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಕಂಬಳಿ ತೇಲ್ ಬಂತು. ಕುತೂಹಲ. ಹೇಗೂ ಕಂಬಳಿ ತನ್ನದಲ್ಲ, ಕಂಬಳಿ ತನಗೆ ಬೇಡವೂ ಬೇಡ, ಅದ್ರ ಪಾಡಿಗೆ ಅದು ಹೊಳೆಯಲ್ಲಿ ಹರಿದು ಹೋಗಲಿ ಅಂತ ಬಿಡಬಹುದಿತ್ತು. ಅವರು ಬಿಡಲಿಲ್ಲ. ನೋಡೋಣ ಅಂತ ಹೇಳಿ ಕಂಬಳಿಗೆ ಕೈ ಹಾಕಿದ. ಕಂಬಳಿ ಮೆತ್ತಗಿದೆ, ಭಾಳ ದೊಡ್ಡ ಕಂಬಳಿ ಇರಬೇಕು, ಅರ್ಧ ಮುಳುಗಿದೆ ಅದು ಅಂತ ಅದನ್ನು ಮೇಲಿಂದ ಒತ್ತಿದ. ಆಮೇಲೆ ಗುರುಗಳೇ, ಬಹಳ ದೊಡ್ಡ ಕಂಬಳಿ, ಅದು ಯಾಕಪ್ಪ ನಿನಗೆ, ಅದನ್ನು ಬಿಡುವುದು ಅಂತ ಹೇಳಿದರಂತೆ. ಸರಿ, ಗುರುಗಳು ಹೇಳಿದ್ರಲ್ಲ ಬಿಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವನು ಕಂಬಳಿ ಬಿಟ್ಟರು, ಕಂಬಳಿ ಇವನನ್ನು ಬಿಡೋದಿಲ್ಲ. ಇವನನ್ನು ಎಳಿತಾ ಇದೆ. ಗುರುಗಳೇ, ಕಂಬಳಿ ಎಳಿತಾ ಇದೆ ನನ್ನನ್ನು, ಯಾಕಪ್ಪ ಕಂಬಳಿ ಯಾಕಪ್ಪ ಎಳಿಯತ್ತದು? ಈಗ ನಮ್ಮ ಮನೆಯಲ್ಲಿ ನಮಗೆ ಕಂಬಳಿ ಬೇಡ ಅಂದರೆ ನಾವು ಕಾಲಡಿಗೆ ಹಾಕ್ಕೊಳ್ಬಹುದು, ಅದನ್ನು ಮಡಿಚಿ ಆ ಕಡೆಗೆ ಇಡಬಹುದು, ದೂರ ಎಸಿಬಹುದು, ಯಥೇಷ್ಟ ವಿನಿಯೋಗ ಮಾಡಬಹುದು ನಾವು ಕಂಬಳಿಯನ್ನು. ಹಾಗೆ ಎಸೆದ್ಬಿಡಪ್ಪ, ಅದು ಏನಾಗೋಲ್ಲ, ಬಿಟ್ಟು. ಇಲ್ಲ ಗುರುಗಳೇ, ನಾನು ಕಂಬಳಿ ಬಿಟ್ಟೆ, ಕಂಬಳಿ ನನ್ನನ್ನು ಬಿಡ್ತಾ ಇಲ್ಲ ಅಂತ. ಓ, ಹಾಗಿದ್ರೆ ಅದು ಕಂಬಳಿ ಅಲ್ಲಪ್ಪ, ಅದು ಕಂಬಳಿಗೆ ಹಾಗೆ ಕಂಡ ಕರಡಿ. ಅದು ಕರಡಿ ಹೊಳೆಯಲ್ಲಿ ಬರ್ತಾ ಇತ್ತು. ಕಂಬಳಿ ಅಂತ ಮುಟ್ಟಿದ, ಅದು ಹಿಡ್ಕೊಂಡಿದ್ದು ಕರಡಿ. ಆದ್ದರಿಂದ ನಾವು ಕಟ್ಟಿಕೊಂಡದ್ದೆಲ್ಲ ಹಾಗಾಗಿದೆ ಎಲ್ಲ. ಅದಕ್ಕೆ ಅಸತ್ ಅಂತ ಹೆಸರು. ಅಸತ್ ಅದು ತಾನೂ ಉಳಿಯೋದಿಲ್ಲ, ಅದರ ಒಡನಾಟಕ್ಕೆ ಬಂದವರನ್ನು ಉಳಿಸೋದಿಲ್ಲ. ಅದು ಎಲ್ಲರನ್ನೂ ಅಳಿಸುವ. ನಿಮಗೆ ಅರ್ಥವಾಗತ್ತೆ ಇದು. ಅಳಿಸೋದು ಅಂದರೆ ಎರಡು ಅರ್ಥ: ಬರೆಸಿ ನಾಶ ಮಾಡೋದು, ಇನ್ನೊಂದು ಅಳಿಸೋದು. ಎಲ್ಲರನ್ನೂ ಅಳಿಸುವ, ಕ್ಲೇಶವನ್ನು ಕೊಟ್ಟು, ಕಷ್ಟವನ್ನು ಕೊಟ್ಟು, ದುಃಖಿತರನ್ನಾಗಿ ಮಾಡುವ ಅಸತ್. ಈ ಅಸತ್ತಿನಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಬೇಕು ಅಂದರೆ ಅಸತಃ ಸತ್ಸಂಗ. ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಒಂದು ಸಂಘ ಬೇಕು, ಯಾವುದೋ ಒಂದನ್ನು ಗಟ್ಟಿ ಹಿಡ್ಕೊಳ್ಬೇಕು. ಈಗ ಹೊಳೆಯಲ್ಲಿ ತೇಲಿ ಬಂದ ಕರಡಿ, ಮುಳುಗಿ ಬಂದ ಕರಡಿ ಕುತೂಹಲದಿಂದ ಮುಟ್ಟಿದ ಹುಡುಗನನ್ನು ಹಿಡ್ಕೊಂಡಿದೆ. ಅಲ್ಲಿಂದ ಬಿಡಿಸಬೇಕು ಮಗುವನ್ನು, ಶಿಷ್ಯನನ್ನು ಬಿಡಿಸಬೇಕು.
ಬಿಡಿಸೋದು ಅಂದರೆ ಅದಾಗಿ ಬಿಡೋದಿಲ್ಲ. ಏನು ಮಾಡೋದು? ಗುರುಗಳು ಹೇಳಿದರು, ನಿನ್ನನ್ನು ಬಿಡದೆ ಇದ್ದರೆ ನಾನಿದ್ದೇನೆ, ನಾನು ಬಿಡಿಸ್ತೇನೆ ಅಂತ. ಮೆಲ್ಲಗೆ ಏನು ಮಾಡಿದರು ಅಂತ ಅಂದರೆ, ತೇಲಿ ಬರುವ ಇನ್ನೊಂದು ವಸ್ತುವನ್ನು ಕರಡಿಗೆ ಕೊಟ್ಟರು. ಕರಡಿ ಅದನ್ನು ಹಿಡ್ಕೊಳ್ತು, ಮಗುವನ್ನು ಬಿಡ್ತು, ಶಿಷ್ಯನನ್ನು ಬಿಟ್ಟುಬಿಡ್ತು. ಶಿಷ್ಯನನ್ನು ಇವರು ಹಿಡ್ಕೊಂಡ್ರು. ಆದ್ದರಿಂದ ಏನಾಯಿತು? ಸತ್ಸಂಗ ಅಸತಃ ಸತಃ ಸಂಘ. ಅಸತ್ತಾದಂತಹ ನಮ್ಮನ್ನು ಮುಳುಗಿಸುವ, ಅಳಿಸುವ ಒಂದು ತಾಪತ್ರಯ ಏನಿದೆಯೋ ಅದನ್ನು ಬಿಟ್ಟು ಅಲ್ಲಿಂದ ಸತ್ ಉಳ್ಕೊಳ್ಳುವಂಥದ್ದು ಯಾವುದಿದೆಯೋ, ಯಾವುದು ಜ್ಞಾನಾತ್ಮಕವಾಗಿದೆಯೋ, ಅದು ಆನಂದವಾಗಿ ತನ್ನನ್ನು ತಾನು ಯಾವುದು ಪ್ರಕಟ ಮಾಡಿಕೊಳ್ಳತ್ತೆಯೋ ಅಂತಹ ಒಂದು ವಸ್ತುವಿನ ಸಂಘ, ಆ ಸಂಘವನ್ನು ಪಡೆಯೋದೇ ಸತ್ಸಂಗದ ಉದ್ದೇಶ. ನಾನು ಯಾಕೆ ಇಷ್ಟು ವಿಸ್ತಾರವಾದ ಪೀಠಿಕೆಯನ್ನು ಮಾಡಿದ್ದೇನೆ ಅಂತಂದರೆ, ಪೀಠ ಬಹಳ ದೊಡ್ಡದಾಗಿದ್ದರೆ ಮೂರ್ತಿ ಸಣ್ಣದಾದರೂ ತೊಂದರೆ ಇಲ್ಲ ಅಲ್ವಾ? ಅದರಿಂದ ಒಂದು ಪೀಠಿಕೆ ಇರಲಿ ಅಂತ. ಮತ್ತು ಸಹಜವೂ ಹೌದು, ತಲೆ ಎಷ್ಟು ದೊಡ್ಡದು ಇರುತ್ತೆ ದೇಹದಲ್ಲಿ. ಈ ತಲೆಯನ್ನು ಕುತ್ತಿಗೆ ಹೊತ್ತು ನಿಲ್ಲಿಸಬೇಕು, ಕುತ್ತಿಗೆಯನ್ನು ನಮ್ಮ ಎದೆಯ ಭಾಗ ನಿಲ್ಲಿಸ್ಕೊಳ್ಬೇಕು, ಈ ಎದೆ ಹೊಟ್ಟೆ ಎಲ್ಲವನ್ನು ಬೆನ್ನೆಲುಬು ಹಿಡಿದು ನಿಲ್ಲಿಸ್ಕೊಳ್ಬೇಕು. ಇವೆಲ್ಲವನ್ನು ನಿಲ್ಲಿಸುವ ಪೃಷ್ಠ ಎಷ್ಟು ದೊಡ್ಡದಿರುತ್ತಪ್ಪ. ತಲೆ ಅಳತೆಗೂ ಪೃಷ್ಠದ ಅಳತೆಗೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಯಾಕೆ ಬಂತು ಅಂತ ಕೇಳಿದರೆ, ಪೃಷ್ಠಭೂಮಿ ಅದು ವೇದಿಕೆ. ಆ ಪೃಷ್ಠಭೂಮಿ ಅಷ್ಟು ಬಲಿಷ್ಠವಾಗಿದ್ದರೆ ತಲೆ ಸಣ್ಣದಾದರೂ ಸರಿಯಾಗಿ ನಿಂತ್ಕೊಳ್ಳುತ್ತೆ, ಇದವ್ರು ನಿಂತ್ಕೊಳ್ಳೋದಿಲ್ಲ. ಆದ್ದರಿಂದ ಬೆಲೆ ಇರುವುದು ತಲೆಗಾದರೂ ಬೆಲೆಯುಳ್ಳ ತಲೆಯನ್ನು ಎತ್ತಿ ನಿಲ್ಲಿಸೋದಕ್ಕೆ ಇಷ್ಟು ದೊಡ್ಡ ಪೃಷ್ಠಭೂಮಿ ಬೇಕಾಗಿದೆ. ಅಂತಹ ಒಂದು ಸತ್ಸಂಗದಲ್ಲಿ ನಾವು ಈಗ ಇದ್ದೇವೆ. ನಮಗೆ ತುಂಬ ಹೊಣೆಗಾರಿಕೆ ಇದೆ. ಅಸತಃ ಸತಃ ಸಂಘ ಆಗಬೇಕು. ನಮ್ಮ ಜೊತೆಗೆ ನಾವು ಏನೆಲ್ಲ ಕಟ್ಕೊಂಡು ಬಂದಿದ್ದೇವೆಯೋ ಅಸತ್ತಾದ್ದು ಅದನ್ನೆಲ್ಲ ಬಿಟ್ಟು ಸತ್ತಾದದ್ದನ್ನು ಹಿಡ್ಕೊಂಡು ಬಿಡಬೇಕು. ಅದನ್ನು ಹಿಡ್ಕೊಳ್ಳೋದಕ್ಕೆ ಬೇಕಾದ ಒಂದು ಮನೋಧರ್ಮ, ಅದನ್ನು ಸಿದ್ಧಪಡಿಸೋದೇ ಈ ವೇದಿಕೆಯ ಉದ್ದೇಶ. ಇರಲಿ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ 3 ಸಿದ್ಧಾಂತಗಳು. ವೇದಾಂತದಲ್ಲಿ 3 ಶಾಖೆಗಳು. ಈಗ ನಾನು ಎಲ್ಲಿಂದ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಯಥೇಷ್ಟವಾದಂತಹ ಒಂದು ಕ್ರಮವನ್ನು ನಾನು ಇಟ್ಟುಕೊಂಡು ಹೇಳ್ತೇನೆ. ಯಾಕೆಂದರೆ ವಿಷಯ ಹೇಳುವಾಗಲೇ ನಾವು ಯಥೇಷ್ಟವಾದ ಕ್ರಮದಲ್ಲಿ ಹೇಳಿದ್ದೇವೆ. ಒಂದು ಮಾತು ನಾವು ನೆನಪಿಟ್ಕೊಳ್ಬೇಕು, ಇದೆಲ್ಲ ಮತಗಳಲ್ಲ. ಅದ್ವೈತ ಎನ್ನುವುದು ಮತ ಅಲ್ಲ, ದ್ವೈತ ಎನ್ನುವುದು ಮತವಲ್ಲ, ವಿಶಿಷ್ಟಾದ್ವೈತ ಎನ್ನುವುದು ಮತ ಅಂದರೆ ಅಭಿಪ್ರಾಯ ಅಂತಾಗತ್ತೆ. ಅಭಿಪ್ರಾಯ ಅಲ್ಲ. ಏನಾಗತ್ತೆ, ಇವತ್ತು ದರ್ಶನದ ಕ್ಷೇತ್ರದಲ್ಲಿ ಯಾವ ಭಾಷೆಯನ್ನು ಬಳಸಿದರೂ ಅದಕ್ಕೆ ಅಪಾರ್ಥವಾಗುವ ಅಥವಾ ವಿವಕ್ಷಿತವಾದ ಅರ್ಥವನ್ನು ನೇರವಾಗಿ ತಿಳಿಸುವ ಶಕ್ತಿ ಇಲ್ಲ. ಯಾಕೆ ಹೀಗಾಯಿತು ಅಂತ ಕೇಳಿದರೆ, ಭಾಷೆಯನ್ನು ನಾವು ಹೊಣೆಗಾರಿಕೆಯಿಂದ ಬಳಸ್ಕೊಳ್ತಾ ಇಲ್ಲ. ದೊಡ್ಡ ಸಮಸ್ಯೆ ಇರೋದು ಅದು. ಯಾವುದೇ ಭಾಷೆಯನ್ನು ತುಂಬ ಜವಾಬ್ದಾರಿಯಿಂದ ಬಳಸಬೇಕು, ನಾವು ಹೊಣೆಗಾರಿಕೆಯಿಂದ ಬಳಸಬೇಕು. ಆ ಹೊಣೆಗಾರಿಕೆಯಿಂದ ಬಳಸದೇ ಇದ್ದಾಗ ನಾ ಮಾಡುವ ಮಾತೆಲ್ಲ ಅಪಾರ್ಥವನ್ನು ಕೊಡ್ತದೆ ಅಥವಾ ಯಥಾರ್ಥವನ್ನು ಕೊಡೋದಿಲ್ಲ. ಯಾವುದೋ ಒಂದು, ಎರಡೂ ಅಪಾಯವೇ. ಅಪಾರ್ಥವನ್ನು ಕೊಟ್ಟರೂ ಅಪಾಯವೇ, ನಾವು ತಿಳಿಸಬೇಕಾದ ಅರ್ಥವನ್ನು ಅದು ತಿಳಿಸ್ತಾ ಇಲ್ಲ ಅಂದರೂ ಭಾಷೆಯ ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಈಗ ಉದಾಹರಣೆಗೆ ಅದ್ವೈತ ಎನ್ನುವುದು ಒಂದು ಆಲೋಚನಾ ಕ್ರಮ ಅಂತ ಇಟ್ಕೊಳ್ಳಿ. ಆಲೋಚನೆ ಮಾಡುವ ಒಂದು ಕ್ರಮ. ವಿಶಿಷ್ಟಾದ್ವೈತ ಎನ್ನುವುದು ಕೂಡ ಒಂದು ಚಿಂತನ ಕ್ರಮ. ದ್ವೈತ ಎನ್ನುವುದು ಕೂಡ ಒಂದು ಆಲೋಚನಾ ಕ್ರಮ ಅಂತ ಇಟ್ಟುಕೊಂಡ್ರೆ ಎಷ್ಟೋ ವಿರೋಧಗಳೇ ಇಲ್ಲ ನೋಡಿ. ಮತ್ತು ಒಂದು ಮಾತು ನೆನಪಿಟ್ಕೊಳ್ಬೇಕು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತಗಳೆಂಬ ವೇದಾಂತದ ಶಾಖೆಗಳಲ್ಲಿ ವಿರೋಧ ಇಲ್ಲ ನಾನು ಗಮನಿಸಿದ ಹಾಗೆ, ಅಥವಾ ನನಗೆ ಪಾಠ ಮಾಡಿದ ಗುರುಗಳು ಹಾಗೆ ಪಾಠ ಮಾಡಿದ್ದಾರೆ. ಶಾಸ್ತ್ರಗಳಲ್ಲಿ ವಿರೋಧ ಇಲ್ಲಪ್ಪ. ವಿರೋಧ ಇರೋದೆಲ್ಲ ಶಾಸ್ತ್ರಿಗಳಲ್ಲಿ ಅಂತ ಹೇಳಿದರು ಅವರು. ಶಾಸ್ತ್ರಗಳಲ್ಲಿ ವಿರೋಧ ಇಲ್ಲ, ಇದು ಚೆನ್ನಾಗಿ ಅರ್ಥ ಆಗತ್ತೆ ನಮಗೆ. ಹಾಗಂತ ಶಾಸ್ತ್ರಗಳಲ್ಲಿ ವಿರೋಧ ಇದೆ. ಎಷ್ಟು ವಿರೋಧ ಇದೆ ಅಂತ ನಾನು ಹೇಳಬಾರ್ದು. ಯಾಕೆಂದರೆ ಈ ವಿರೋಧಗಳನ್ನು ನಾವು ತುಂಬ ಚೆನ್ನಾಗಿ
ವಿರೋಧವನ್ನು ಅವಿರೋಧವನ್ನು ಅನುಭವಿಸಿದ್ದೇವೆ. ಆ ದೃಷ್ಟಿಯಿಂದ ಹೇಳ್ಬೋದು. ನಾನು ಸ್ಮಾರ್ಥ ಸಂಪ್ರದಾಯಕ್ಕೆ ಸೇರಿದವನು. ಶಂಕರ ಭಗವತ್ಪಾದರ ಸಿದ್ಧಾಂತವನ್ನು ನಮ್ಮ ಮನೆತನ ಒಪ್ಪಿದೆ. ನಾನು ಓದಲಿಲ್ಲ, ನನಗೆ ಗೊತ್ತಿದೆ ಅಂತಲ್ಲ. ಯಾಕೆಂದರೆ ನಾನು ಅದರ ಮೇಲೆ ಏನು ಡಿಕ್ಲರೇಷನ್ ಕೊಡಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಯಾಕೆಂದರೆ ಪ್ರಸ್ಥಾನತ್ರಯ ಭಾಷ್ಯವನ್ನು ನಾನು ಅಧ್ಯಯನ ಮಾಡಿದವನಲ್ಲ. ಆದರೆ ನಮ್ಮ ಮನೆತನ, ನಮ್ಮ ಸಂಪ್ರದಾಯ ಅದು ಆ ಅದ್ವೈತವನ್ನು ಒಪ್ಪಿಕೊಂಡಿದೆ. ಆದರೆ ನಮ್ಮ ತಂದೆಯವರು, ಅವರಿಗೆ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರ್ತಿದ್ರು. ನಮ್ಮ ತಂದೆಯವರು ಪಕ್ಕಾ ಅದ್ವೈತಿಗಳು, ಬಗ್ಗೆ ಸಂದೇಹವೇ ಇಲ್ಲ. ನಮ್ಮ ಶಿಷ್ಯತ್ವವಾಗಲಿ, ಅವರ ಅಲ್ಲಿ ಅದ್ವೈತ ಸಂಪ್ರದಾಯದ ಶಿಷ್ಯತ್ವವೇ ಇತ್ತು. ಹಾಗಂತ ಒಂದು ಆಶ್ಚರ್ಯಕರವಾದ ವಿಷಯ ಅಂತ ಕೇಳಿದರೆ, ಅವರಿಗೆ ತುಂಬ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬರ್ತಿದ್ರು. ಬಂದು ಸೂಚನೆ ಕೊಡ್ತಿದ್ರು, ನೀನು ಹೀಗೆ ಮಾಡು ಅಂತ. ಹಾಗೆ ಮಾಡ್ತಿದ್ರು. ಆದ್ದರಿಂದಲೇ ಶಿರಸಿಯ ರಾಘವೇಂದ್ರ ಮಠದ ಸಂಸ್ಥಾಪಕ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಕೊನೆಗೆ ಅವರ ಪ್ರಾಣೋತ್ಕ್ರಮಣ ಆಗುವವರೆಗೂ ಅವರು ಹಾಗೆ ಇದ್ದರು. ನನ್ನ ಜೀವನ, ನನಗೆ ಶಾಸ್ತ್ರಗುರುಗಳಾಗಿ ಸಿಕ್ಕಿದವರು ವಿಶಿಷ್ಟಾದ್ವೈತ ಸಂಪ್ರದಾಯದವರು. ನಾನು 33 ವರ್ಷ ನನ್ನ ಉದ್ಯೋಗವನ್ನು ನಾನು ಮಾಡಿದ್ದು ವಿಶಿಷ್ಟಾದ್ವೈತ ಸಂಪ್ರದಾಯದ ಒಂದು ಪವಿತ್ರ ಕ್ಷೇತ್ರವಾದ ಮೇಲುಕೋಟೆಯಲ್ಲಿ ಶ್ರೀ ವೈಷ್ಣವ ಸಮುದಾಯದಲ್ಲಿದ್ದು ನಾನು ಅಲ್ಲಿಯೇ ನನ್ನ ಜೀವನವನ್ನು ನಾನು ನಿರ್ವಹಣೆ ಮಾಡಿದವನು. ಜೊತೆಗೆ ಭಗವದ್ ರಾಮಾನುಜಾಚಾರ್ಯರ ಶ್ರೀಭಾಷ್ಯದ ಪ್ರಥಮ ಭಾಗವನ್ನು ನಮ್ಮ ಗುರುಗಳು ಸಂಸ್ಕರಣ ಮಾಡುವಾಗ ನಾನು ಸಹಾಯಕನಾಗಿ ಕೆಲಸ ಮಾಡಿದವರು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಅವಿರೋಧ ಮತ್ತು ವಿರೋಧ ಎರಡೂ ಕೂಡ ನಮ್ಮ ಹೊಣೆಗಾರಿಕೆಯನ್ನು ನಾವು ಸರಿಯಾಗಿ ನಿರ್ವಾಹ ಮಾಡದೇ ಇದ್ದರೆ ಬರುತ್ತೆ ಎನ್ನುವುದು ನನ್ನ ಜೀವನಾನುಭವ. ಆ ಹಿನ್ನೆಲೆಯಿಂದ ಹೇಳ್ತಾ ಇದ್ದೇನೆ. ನಮಗೆ ಪಾಠ ಮಾಡಿದ ಗುರುಗಳು ಹೇಳಿದರು, ಶಾಸ್ತ್ರಗಳಲ್ಲಿ ವಿರೋಧ ಇಲ್ಲಪ್ಪ, ವಿರೋಧ ಇರೋದು ಶಾಸ್ತ್ರಿಗಳಲ್ಲಿ ಅಂತ. ಯಾಕೆ ಮೇಲ್ನೋಟಕ್ಕೆ ಇದು ಚೆನ್ನಾಗಿ ಕಂಡರೂ ಶಾಸ್ತ್ರಗಳಲ್ಲೂ ವಿರೋಧ ಇಲ್ಲವಾ? ಈಗ 1 ಮತ್ತು 2 ಒಂದೇನಾ? ಈಗ 2 ಅಂತ ಹೇಳೋದು ಬೆರಳಲ್ಲಿ ತೋರಿಸಲಿ, ವಾಕ್ಯದಲ್ಲಿ ಹೇಳಲಿ, 2 ಅಂತ ಹೇಳೋದಕ್ಕೂ 1 ಎನ್ನುವುದಕ್ಕೂ 2 ಒಂದೇನಾ ಅಂತ ಕೇಳಿದರೆ ಒಂದೇ ಅಲ್ಲ. 1 ಬೇರೆ, 2 ಬೇರೆ. ಆದರೆ 1ಕ್ಕೆ 2 ವಿರುದ್ಧವಾ? ಅಲ್ಲಿ ಯೋಚನೆ ಮಾಡಬೇಕು. ನಾವು ಏನು ಮಾಡ್ತೇವೆ, 1 2 ಅಲ್ಲ, 2 1 ಅಲ್ಲ ಅನ್ನೋದು ಸರಿ. ಆದರೆ 2 1ಕ್ಕೆ ವಿರೋಧಿಯಾಗಬೇಕಾಗಿಲ್ಲ, 1 2ಕ್ಕೆ ವಿರೋಧಿಯಾಗಬೇಕಾಗಿಲ್ಲ. ನೀವು ಅದರ ಲಾಜಿಕಲಿ ಅದಕ್ಕೆ ಒಂದು ತಾರ್ಕಿಕವಾಗಿ ಸಮರ್ಥನೆ ಮಾಡ್ಬೋದು. 2 ಅಂದರೆ ಏನು ರೀ ಅದು? 2 ಅಂತಂದರೆ 1 1 ಅಷ್ಟೇ ಇರೋದು. 2 ಅಂದರೆ ಏನದು? 1 + 1 ಅಲ್ವಾ? ಅದು 2 ಅಂತ ಹೇಳ್ತೇವೆ. ಆ 2ರಲ್ಲೂ ಒಂದೊಂದು ಇದ್ದೇ ಇದೆಯಲ್ಲ, ಒಂದಿಲ್ಲದೆ 2 ಆಗೋದಿಲ್ಲ. ಆದ್ದರಿಂದ 1ಕ್ಕೆ 2 ವಿರೋಧಿ ಆಗಬೇಕಾದ್ದಿಲ್ಲ, 2ಕ್ಕೆ 1 ವಿರೋಧಿ ಆಗಬೇಕಾದ್ದಿಲ್ಲ. ಆದರೆ 1 2 ಒಂದೇ ಅಲ್ಲ. ಇಷ್ಟು ಸರಳವಾಗಿದೆ ಅದು. ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳ ಒಂದು ಸಾಮರಸ್ಯ ಇಷ್ಟು ಸುಲಭವಾಗಿದೆ ಅಂತ. ಈ ಸಾಮರಸ್ಯವನ್ನು ದರ್ಶನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ಬಹಳ ಧೈರ್ಯವಾಗಿ ವಚನಬದ್ಧವಾಗಿ ನಿರೂಪಣೆ ಮಾಡಿದವರು ಭಗವದ್ ರಾಮಾನುಜಾಚಾರ್ಯರು. ಆದ್ದರಿಂದಲೇ ವಿಶಿಷ್ಟಾದ್ವೈತ ಅಂತ ಹೇಳಿದರು ಅವರು. ಅದ್ವೈತಕ್ಕೆ ದ್ವೈತ ವಿರೋಧಿ, ದ್ವೈತಕ್ಕೆ ಅದ್ವೈತ ವಿರೋಧಿ ಎನ್ನುವ ಹಾಗೆ ಪಾಠ ಪ್ರವಚನಗಳು, ಗ್ರಂಥರಚನೆ ನಡೆಯುವ ಕಾಲದಲ್ಲಿ ಇಲ್ಲಪ್ಪ, ವಿಶಿಷ್ಟವಾದದ್ದು ಒಂದೇ, ಪ್ರತ್ಯೇಕ 2 ಅಂತ ಅದನ್ನು ತೋರಿಸುವ ಒಂದು ಧೈರ್ಯದ ಒಂದು ಹೆಜ್ಜೆ ಇಟ್ಟವರು ಭಗವದ್ ರಾಮಾನುಜಾಚಾರ್ಯರು. ಆದ್ದರಿಂದಲೇ ಅಲ್ಲಿ ಒಂದು ಸಮನ್ವಯವನ್ನು ಅವರು ತೋರಿಸಿದರು. ಇದು ಭೂಮಿಕೆ ಮಾತ್ರ.